ನೋಡಿ, ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅವರ ಮೇಲೆ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆತ ರಾಜೀವ್ ಗೌಡ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಪೊಲೀಸರು ಆತನ ಹುಡುಕಾಟಕ್ಕಾಗಿ ಬಲೆ ಬೀಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ನಾಯಕ ದರ್ಪ ತೋರಿದ. ಆತನ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪುಡಾರಿ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆತ ತಲೆಮರೆಸಿಕೊಂಡಿದ್ದಾನೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಜೀವ್ ಗೌಡ ಮನೆ ಯಾರ ಸುಳಿವು ಕೂಡ ಇಲ್ಲದೆ ಆತ ಎಸ್ಕೇಪ್ ಆಗಿರೋದು. ಪೊಲೀಸರು ಒಂದ್ ಕಡೆ ಹುಡುಕಾಟವನ್ನು ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಕೆಪಿಸಿಸಿಯಿಂದ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ನಿಂದನೆಯನ್ನ ಮಾಡಲಾಗಿತ್ತು ಅದಕ್ಕೆ ಉತ್ತರವನ್ನು ಕೊಡಿ ಅಂತ. ಅದಾದ ಬಳಿಕ ಮತ್ತೊಂದು ಕಡೆ ಅಮೃತ ಗೌಡ ಅವರು ಕೂಡ ದೂರನ್ನ ದಾಖಲು ಮಾಡಿರೋದು. ದೂರಿನ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಈಗ ಆತ ಎಸ್ಕೇಪ್ ಆಗಿರೋದು. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರನ್ನ ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸದ್ಯ ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದ್ರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಇಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡ್ರು ಅವರ ನಿವಾಸ. ಆದ್ರೆ ಇವತ್ತು ಕೂಡ ಬೆಳಿಗ್ಗೆ ಅಂದ್ರೆ ಹಿಂದಿನಂತೆ ಮನೆ ಬಳಿ ಯಾರು ಕೂಡ ಇಲ್ಲ. ರಾಜೀವ್ ಗೌಡ್ರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂತಹ ಮಾಹಿತಿ. ಆದ್ರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿದಂತ ಆಗತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿ ಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನ ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದ್ರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ ಜೆಡಿಎಸ್ ಹಾಗೆ ಬಿಜೆಪಿಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ ಇದೆಲ್ಲವೂ ಕೂಡ ಲಾ ಅಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅವರ ಮೇಲೆ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಮುಖಂಡನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆತ ರಾಜೀವ್ ಗೌಡ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಪೊಲೀಸರು ಆತನ ಹುಡುಕಾಟಕ್ಕಾಗಿ ಬಲೆ ಬೀಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ನಾಯಕ ದರ್ಪ ತೋರಿದ. ಆತನ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪುಡಾರಿ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆತ ತಲೆಮರೆಸಿಕೊಂಡಿದ್ದಾನೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಜೀವ್ ಗೌಡ ಮನೆ ಯಾರ ಸುಳಿವು ಕೂಡ ಇಲ್ಲದೆ ಆತ ಎಸ್ಕೇಪ್ ಆಗಿರೋದು. ಪೊಲೀಸರು ಒಂದ್ ಕಡೆ ಹುಡುಕಾಟವನ್ನು ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಕೆಪಿಸಿಸಿಯಿಂದ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ನಿಂದನೆಯನ್ನ ಮಾಡಲಾಗಿತ್ತು ಅದಕ್ಕೆ ಉತ್ತರವನ್ನು ಕೊಡಿ ಅಂತ. ಅದಾದ ಬಳಿಕ ಮತ್ತೊಂದು ಕಡೆ ಅಮೃತ ಗೌಡ ಅವರು ಕೂಡ ದೂರನ್ನ ದಾಖಲು ಮಾಡಿರೋದು. ದೂರಿನ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ. ಈಗ ಆತ ಎಸ್ಕೇಪ್ ಆಗಿರೋದು. ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರನ್ನ ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ ಬಂಧಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸದ್ಯ
ರಾಜೀವ್ ಗೌಡ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂಥ ಮಾಹಿತಿ. ಯಾಕೆಂದ್ರೆ ಕಳೆದ 2 ದಿನಗಳಿಂದನೂ ಕೂಡ ಯಾವ ಪೊಲೀಸರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ನಿನ್ನೆ ಕೂಡ ಅವರ ಸ್ನೇಹಿತರ ಮನೆ ಹಾಗೆ ಸಂಬಂಧಿಕರ ಮನೆ ಹಾಗೆ ಬೆಂಗಳೂರಿನ ಮನೆ ನಿವಾಸದಲ್ಲಿ ಕೂಡ ಪೊಲೀಸರು ಸರ್ಚನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ರಾಜೀವ್ ಗೌಡ ಅವರ ಪತ್ತೆ ಆಗಿಲ್ಲ. ನಾವೀಗ ಸಂಜಯ್ ನಗರದಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಜೀವ್ ಗೌಡ ಅವರ ನಿವಾಸದ ಬಳಿನೇ ಇದ್ದೇವೆ ನಾವು. ಇದು ಅವರ ರಾಜೀವ್ ಗೌಡ್ರು ಅವರ ನಿವಾಸ. ಆದ್ರೆ ಇವತ್ತು ಕೂಡ ಬೆಳಿಗ್ಗೆ ಅಂದ್ರೆ ಹಿಂದಿನಂತೆ ಮನೆ ಬಳಿ ಯಾರು ಕೂಡ ಇಲ್ಲ, ರಾಜೀವ್ ಗೌಡ್ರು ಕೂಡ ಇವತ್ತು ಮನೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಸದ್ಯ ಈ ಕ್ಷಣಕ್ಕೆ ಇರತಕ್ಕಂತಹ ಮಾಹಿತಿ. ಆದ್ರೆ ಪೊಲೀಸ್ನವರು ಮಾತ್ರ ಅವರ ಬಂಧನಕ್ಕೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕರಣ ಗಂಭೀರ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಇಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸ್ವತಃ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆ ಫೋನ್ ಕರೆ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಇದರಿಂದ ಮಹಿಳಾ ಅಧಿಕಾರಿಗಳನ್ನ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿದಂತ ಆಗತ್ತೆ. ನೀವು ಮಹಿಳಾ ಅಧಿಕಾರಿಯಾಗಿ ಇಡೀ ಶಕ್ತಿ ಸೌಧದ ಒಂದು ಜವಾಬ್ದಾರಿನ ಹೊತ್ತಿರ್ತಕ್ಕಂಥವ್ರು, ನೀವು ಈಗ ಈ ಪ್ರಕರಣದಲ್ಲಿ ಆ ಮಹಿಳಾ ಅಧಿಕಾರಿ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂತಹ ಒಂದು ಮಾತುಗಳನ್ನ ಕುಮಾರಸ್ವಾಮಿ ಅವರು ಶಾಲಿನಿ ರಜನೀಶ್ ಅವರಿಗೆ ಹೇಳಿದ್ರು. ಸೊ ಹೀಗಾಗಿ ಪ್ರಕರಣವನ್ನು ಕೂಡ ಸರ್ಕಾರ ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಅವರ ಬಂಧನ ಆಗ್ತಾ ಇಲ್ಲ, ಆದರೆ ಬದಲಾಗಿ ಪೊಲೀಸ್ನವರು ಹುಡುಕಾಟ ನಡೆಸ್ತಿದ್ದಾರೆ ಅಷ್ಟೇನೆ. ಹಾಗಿದ್ರೆ ಪೊಲೀಸ್ನವರ ಹುಡುಕಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಬಂಧನ ಆಗತ್ತೆ ಅಂತಕ್ಕಂಥದ್ದು ಈಗಾಗಲೇ JDS ಹಾಗೆ ಬಿಜೆಪಿಯ ಮುಖಂಡರು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಜೊತೆಗೆ ವಿರೋಧ ಪಕ್ಷದವರು ಕೂಡ ಈಗಾಗಲೇ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮ ಕಾಂಗ್ರೆಸ್ ಮುಖಂಡನ ದರ್ಪ ಏನಿದೆ ಇದೆಲ್ಲವೂ ಕೂಡ ಲಾ ಅಂಡ್ ಆರ್ಡರ್ ಫೇಲ್ಯೂರ್, ಹಾಗೆ ನಿನ್ನೆ ಕಾನೂನಿನ ಬಗ್ಗೆ ಭಯ ಇಲ್ಲ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿ ಅಂತ ಹೇಳಿ ಈಗಾಗಲೇ ನಿನ್ನೆ ಎಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ರಾಜೀವ್ ಗೌಡ ಅವರ ಬಂಧನ ಆಗತ್ತಾ, ಅಥವಾ ಈ ಪ್ರಕರಣ ಮತ್ತೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ, ಅಥವಾ ರಾಜಿ ಸಂಧಾನಕ್ಕೆ ಏನಾದರೂ ಪ್ರಯತ್ನಗಳು ಆಗಬಹುದಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತೆ ಅವರ ಮೇಲೆ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಮುಖಂಡನ ವಿರುದ್ಧ FIR ದಾಖಲಾಗಿದೆ. ಆತ ರಾಜೀವ್ ಗೌಡ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಪೊಲೀಸರು ಆತನ ಹುಡುಕಾಟಕ್ಕಾಗಿ ಬಲೆ ಬೀಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ನಾಯಕ ದರ್ಪ ತೋರಿದ. ಆತನ ವಿರುದ್ಧ FIR ದಾಖಲಾಗ್ತಾ ಇದ್ದಂತೆ ಪುಡಾರಿ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆತ ತಲೆಮರೆಸಿಕೊಂಡಿದ್ದಾನೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಜೀವ್ ಗೌಡ ಮನೆ ಯಾರ ಸುಳಿವು ಕೂಡ ಇಲ್ಲದೆ ಆತ ಎಸ್ಕೇಪ್ ಆಗಿರೋದು. ಪೊಲೀಸರು ಒಂದ್ ಕಡೆ ಹುಡುಕಾಟವನ್ನ ನಡೆಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಕೆಪಿಸಿಸಿಯಿಂದ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ನಿಂದನೆಯನ್ನ ಮಾಡಲಾಗಿತ್ತು ಅದಕ್ಕೆ ಉತ್ತರವನ್ನ ಕೊಡಿ ಅಂತ. ಅದಾದ ಬಳಿಕ ಮತ್ತೊಂದು ಕಡೆ ಅಮೃತ ಗೌಡ ಅವರು ಕೂಡ ದೂರನ್ನ ದಾಖಲು ಮಾಡಿರೋದು. ದೂರಿನ ಬೆನ್ನಲ್ಲೇ FIR ದಾಖಲಾಗಿದೆ. ಈಗ ಆತ ಎಸ್ಕೇಪ್ ಆಗಿದೆ.